ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮೀಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಒಂದು ಸ್ನ್ಯಾಕ್ ರೆಸಿಪಿ ನೋಡ್ಕೊಂಡು ಬರೋಣ. ಅದೇನು ಅಂದರೆ ಫ್ರೆಂಚ್ ಫ್ರೈಸ್. ಯಾರಿಗಿಷ್ಟ ಇಲ್ಲ ಹೇಳಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಾರ್ಮಲಿ ನಾವು ಈಚೆ ತಗೋಬೇಕು ಅಂದರೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕು. ಬಟ್ ಈ ರೀತಿ ನೀವು ಒಂದ್ಸರಿ ಮನೇಲಿ ಮಾಡಿಕೊಂಡ್ರೆ ನೀವು ಇನ್ನೊಂದ್ಸರಿ ಶಾಪ್ಗೆ ಹೋಗಿ ತೊಗೊಂಬರೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಹಾಗಾದರೆ ಬನ್ನಿ ಹೇಗೆ ಮಾಡಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ 3 ದೊಡ್ಡ ಸೈಜ್ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಒಂದ್ಸರಿ ವಾಶ್ ಮಾಡಿಕೊಂಡು ಮೇಲೆ ಸಿಪ್ಪೆ ಈ ರೀತಿ ತಗೋಬೇಕು. ಸೊ ಸಿಪ್ಪೆ ತೆಗೆದಾದ್ಮೇಲೆ ನೋಡ್ತಿದ್ರಲ್ಲ, ಎಂಡ್ಸ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ತುಂಬ ದಪ್ಪ ಇರಬಾರ್ದು, ಹಾಗೆ ತುಂಬ ತೆಳುವಾಗಿ ಕೂಡ ಇರಬಾರ್ದು. ಕಟ್ ಆದಮೇಲೆ ನೋಡ್ತಿದ್ದೀರಲ್ಲ, ಈ ರೀತಿ ಒಂದ್ಸರಿ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಈ ರೀತಿ ಕಟ್ ಮಾಡಾದ್ಮೇಲೆ 2-3 ಸರಿ ನೀರಲ್ಲಿ ವಾಶ್ ಮಾಡ್ಕೋಬೇಕು. ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಕೂಡ ಹೋಗಬೇಕು. ಅಷ್ಟು ತನಕನೂ ವಾಶ್ ಮಾಡ್ಕೊಳ್ಳಿ. ನೋಡ್ತಿರಲ್ಲ, ಇಲ್ಲಿ ನಾನು 3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ವಾಶ್ ಮಾಡಿಕೊಂಡು ಅಷ್ಟರಲ್ಲಿ ನಾವು ಸ್ವಲ್ಪ ಬಿಸಿನೀರನ್ನ ಕಾಯಿಸೋಕ್ಕಿಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಸ್ವಲ್ಪ ಕುದಿ ಬರಬೇಕು. ನೋಡ್ತಿದ್ದೀರಲ್ಲ, ಕೆಳಗಡೆ ಬಬಲ್ಸ್ ಬಂದಿದೆ. ಅಷ್ಟು ತನಕ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಫ್ರೆಂಚ್ ಫ್ರೈಸ್ನ ಹಾಕಿ ಒಂದು ಮುಚ್ಚಳನ ಕ್ಲೋಸ್ ಮಾಡಿ ಒಂದೇ ಒಂದು ಸರಿ ಕುದಿ ಬರಬೇಕು. ಅಷ್ಟು ತನಕ ಸಾಕು. ನಾನಿಲ್ಲಿ 4 ನಿಮಿಷ ಅಷ್ಟೇ ತಗೊಂಡಿದ್ದೆ ಟೈಮ್. ಸೊ ಇವಾಗ ತಕ್ಷಣ ಇದನ್ನು ನಾವು ಬಿಸಿನೀರಿಂದ ತಣ್ಣೀರಿಗೆ ತಕ್ಷಣ ಹಾಕ್ಕೋಬೇಕು. ಸೊ ಅವಾಗ ಫ್ರೆಂಚ್ ಫ್ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ ಎಲ್ಲ ತುಂಬ ಕ್ರಿಸ್ಪಿಯಾಗಿ, ಒಳಗಡೆ ಎಲ್ಲ ಸಾಫ್ಟಾಗಿ ಪರ್ಫೆಕ್ಟ್ ಫ್ರೆಂಚ್ ಫ್ರೈಸ್ ಬರುತ್ತೆ. ಸೊ ಇವಾಗ ವಾಶ್ ಮಾಡಿಕೊಂಡು ಯಾವುದಾದ್ರೂ ಕಾಟನ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಸೊ ಫ್ಯಾನ್ ಕೆಳಗಡೆ ಇಟ್ಟರೆ ನಿಮಗೆ 15 ನಿಮಿಷಕ್ಕೆ ಡ್ರೈ ಆಗೋಗುತ್ತೆ. ಸೊ ಇವಾಗ ನೋಡ್ತಿದ್ದೀರಲ್ಲ, 15 ನಿಮಿಷ ಆಗಿದೆ. ಸೊ ಇವಾಗ ಅದು ಡ್ರೈ ಆಗಿದೆ. ಅಷ್ಟರಲ್ಲಿ ನೋಡ್ತಿದ್ದೀರಲ್ಲ, ಎಣ್ಣೆ ತುಂಬ ಬಿಸಿ ಇರಬೇಕು. ಸೊ ಅಂಥ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಸೊ ಇದು ಫಸ್ಟ್ ರೌಂಡ್ ಫ್ರೈ ಮಾಡ್ಕೊತಿರೋದು ನಾವು. ಸೊ ಹಾಗಾಗಿ ಜಾಸ್ತಿ ಏನು ನಾವು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಈ ರೀತಿ 2 ನಿಮಿಷ ಫ್ರೈ ಮಾಡಿಕೊಂಡು ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ಗೆ ಈ ರೀತಿ ಸೈಡ್ ತಗೊಳ್ಳಿ. ಸೊ ಇನ್ನೊಂದು ರೌಂಡ್ ಕೂಡ ಹಾಕೊತಿದ್ದೀನಿ. ಇದು ಕೂಡ ನೋಡ್ತಿದ್ರಲ್ಲ, ಓನ್ಲಿ 2 ಮಿನಿಟ್ಸ್ ಅಷ್ಟೇ ಫ್ರೈ ಮಾಡ್ಕೊಂಡಿರೋದು. ಸೊ ಇವಾಗ ಇದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಸೊ ಎಲ್ಲ ಫ್ರೈ ಮಾಡಿ ಆಗಿದೆ. ಸೊ ಇದನ್ನು ರೂಮ್ ಟೆಂಪರೇಚರ್ ಬಂದಾದಮೇಲೆ ನೀವು ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಒಂದು ಅರ್ಧ ಗಂಟೆ ಅಷ್ಟಿಟ್ಟರೆ ಸಾಕು. ನೋಡ್ತಿರಲ್ಲ, ಇವಾಗ ಫ್ರೀಝರಿಂದ ತೆಗೆದಿದ್ದೀನಿ, ಅರ್ಧ ಗಂಟೆ ಅಷ್ಟು ಇಟ್ಟಿದ್ದೀನಿ. ಸೊ ಇದೇ ಸ್ಟೇಜಲ್ಲಿ ನೀವು ಯಾವುದಾದ್ರೂ ಏರ್ಟೈಟ್ ಬಾಕ್ಸಲ್ಲಿ ಇಲ್ಲ ಜಿಪ್ಲಾಕ್ ಬ್ಯಾಗಲ್ಲಿ ಇಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ರೆ 3 ತಿಂಗಳಿಂದ 6 ತಿಂಗಳ ತನಕ ನೀವು ಸ್ಟೋರ್ ಮಾಡ್ಕೋಬೋದು. ಸೊ ಇವಾಗ ನಾವು ಆಗಲೇ ಹೀಟ್ ಮಾಡಿದ್ದೀವಲ್ಲ, ಅದೇ ಆಯಿಲ್ಗೆ ನಾವು ಫ್ರೀಝರಿಂದ ತೆಗೆದಿದ್ದೀವಲ್ಲ ಆ ಫ್ರೆಂಚ್ ಫ್ರೈಸ್ನ ಹಾಕ್ಕೊತಿದ್ದೀನಿ. ಇದೇ ಲಾಸ್ಟ್ ಸ್ಟೇಜ್. ಇವಾಗ ರೆಡಿ ಟು ಸರ್ವ್. ಸೊ ನೋಡ್ತಿದ್ದೀರಲ್ಲ, ಕಲರ್ ಈ ರೀತಿ ಆಗಬೇಕು. ಇನ್ನೂ ಕ್ರಿಸ್ಪಿ ಆಗಬೇಕಂದ್ರೆ ಇನ್ನು ಲೈಟ್ ಬ್ರೌನ್ ಆದರೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ಬಟ್ ಒಂದು ಜಾಸ್ತಿ ಟೈಮು ತೊಗೊಳ್ಳಲ್ಲ, ಒಂದು 4 ನಿಮಿಷ ನಿಮಗೆ ಟೈಮ್ ತೊಗೊಳುತ್ತೆ ಅಷ್ಟೇ ಫ್ರೈ ಆಗೋಕ್ಕೆ. ಸೊ ನೋಡ್ತಿದ್ದೀರಲ್ಲ, ಪರ್ಫೆಕ್ಟ್ ಕಲರ್, ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸಾಫ್ಟಾಗಿ ಇದೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅಂತಂದರೆ ಈ ರೀತಿ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಇಲ್ಲ ನಿಮ್ಗೆ ಏನಾದರೂ ಮೇಲೆ ಟಾಪಿಂಗ್ಸ್ ಚಾಟ್ ಮಸಾಲ ಇಲ್ಲ ಚಿಲ್ಲಿ ಪೌಡರ್ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು. ನೋಡ್ತಿದ್ರಲ್ಲ, ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರುವಂಥ ಫ್ರೆಂಚ್ ಫ್ರೈಸ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದ್ಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಪೋಸ್ಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.